ಹಾಯ್ ಸ್ಟೂಡೆಂಟ್ಸ್, ನಮ್ಮ ವೇದಾಂತು SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಾಳೆ ನಿಮ್ಮ ಮ್ಯಾಥಮೆಟಿಕ್ಸ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇದೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಆಲ್ ದ ಬೆಸ್ಟ್. ಹಾಗೆ ಮಕ್ಕಳೇ, ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಪ್ಪಾ ಅಂದ್ರೆ, ಈಗ ನೀವು ಯಾರೆಲ್ಲ ಯಾವ ಹಂತದಲ್ಲಿ ಪ್ರಿಪರೇಷನ್ ಮಾಡಿದಿರೋ ಅಷ್ಟೇ ಪ್ರಿಪರೇಷನ್ ಅಲ್ಲೇ ಕಾನ್ಫಿಡೆನ್ಸ್ ಆಗಿ ಹೋಗಿ ಎಕ್ಸಾಮ್ ಅನ್ನ ಬರೀರಿ. ಓಕೆ, ಲಿಸನ್, ರಿಮೆಂಬರ್, ಈ ಒಂದು ಎಕ್ಸಾಮ್ ನಿಮ್ಮ ಕಡೆ ಎಕ್ಸಾಮ್ ಅಲ್ಲ. ಇದು ಯಾವ ರೀತಿಯಪ್ಪ ಅಂದ್ರೆ, ಈ ಪ್ರಿಪರೇಟರಿ ಎಕ್ಸಾಮ್ ಆಕ್ಚುಲಿ ನಿಮಗೆ ಒಂದು ಎಚ್ಚರಿಕೆ ಗಂಟೆ ಇದ್ದ ಹಾಗೆ. ಅಂದ್ರೆ ಈ ಎಕ್ಸಾಮಿನೇಷನ್ ಇಂದ ನೀವು ತಿಳ್ಕೊಳ್ತೀರಾ ಯಾವೆಲ್ಲ ಒಂದು ಪರ್ಟಿಕ್ಯುಲರ್ ಏರಿಯಾನ ನಾನು ಇನ್ನೂ ಪರ್ಫೆಕ್ಟ್ ಆಗಬೇಕು, ಯಾವ ರೀತಿ ಕ್ವೆಶನ್ಸ್ಗಳು ಬರುತ್ತೆ, ಹೌದಾ, ಯಾವ ರೀತಿ ಅದನ್ನ ಸಾಲ್ವ್ ಮಾಡಬೇಕು, ಎಲ್ಲಿ ವೀಕ್ ಇದ್ದೀನಿ, ಎಲ್ಲವನ್ನ ಕೂಡ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಹೇಳ್ಕೊಡುತ್ತೆ. ಸೊ ಇದನ್ನ ವೈರಿ ಅಂತ ಅಂದ್ಕೋಬೇಡಿ. ಓಕೆ, ಒಂದು ಎನಿಮಿ ಅಂತ ಟ್ರೀಟ್ ಮಾಡಬೇಡಿ ಎಕ್ಸಾಮಿನೇಷನ್ ಅನ್ನ. ಥಿಂಕ್ ದಟ್ ದಿಸ್ ಎಕ್ಸಾಮ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಸ್ಕೋರ್ ವೆಲ್ ಫಾರ್ ಯುವರ್ ಆನ್ಯುಯಲ್ ಎಕ್ಸಾಮಿನೇಷನ್. ನಿಮ್ಮ ಆನ್ಯುಯಲ್ ಎಕ್ಸಾಮಿನೇಷನ್ ಅಲ್ಲಿ ಯಾವುದೇ ತಪ್ಪು ಆಗದೆ ನಿಮ್ಮನ್ನ ತಿದ್ದಲಿಕ್ಕೆ ಅಂತಾನೆ ಈ ಪ್ರಿಪರೇಟರಿಗಳು ಇರುವಂಥದ್ದು. ಡನ್. ಸೊ ನೀವು ತೊಂದರೆ ಇಲ್ಲ. ಇವಾಗ ಯಾವ ಲೆವೆಲ್, ಒಂದು 50% ಅಲ್ಲಿ ಇದ್ದೀರಾ ಔಟ್ ಆಫ್ 100, ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಕಲ್ತಿರೋದನ್ನೇ ಥರೋ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಫಾರ್ಮುಲಾಸ್ಗಳನ್ನ ಸರಿಯಾಗಿ ನೋಡ್ಕೊಂಡು ಮನನ ಮಾಡಿಕೊಂಡು ಬೇರೆ ಎಲ್ಲೂ ಫೋಕಸ್ನ ಮಾಡದೆ ಓದಿನ ಕಡೆಗೆ ಗಮನ ಕೊಟ್ಟು ಡೆಫಿನೆಟ್ಲಿ ನೀವು ಹೋಗಿ ಒಳ್ಳೆ ಎಕ್ಸಾಮ್ನ ಬರೀತೀರಾ. ಓಕೆ, ನೋ ಡೌಟ್ ಇನ್ ದಟ್. ಯಾಕೆಂದ್ರೆ ಇದಾದ್ಮೇಲೆ ಇನ್ನೂ ಪ್ರಿಪರೇಟರೀಸ್ ಬರುತ್ತೆ, ಹೌದಾ? ಹಂಗಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ ನಾನು ಹೇಳ್ತಿರೋದು. ಓಕೆ, ನೆಗ್ಲೆಕ್ಟ್ ಮಾಡಿ ಅಂತನೂ ಅಲ್ಲ, ಆದ್ರೆ ಭಯ ಪಡೋ ಅಗತ್ಯನೂ ಇಲ್ಲ. ಓಕೆ, ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿಂದ ನೀವು ತಿದ್ಕೊಳ್ಳಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ ಪ್ರಿಪರೇಟರಿಯಿಂದ ಅನ್ನೋದನ್ನ ತಿಳ್ಕೊಳ್ಳಿ. ಓಕೆ, ಇನ್ನು ಲಾಸ್ಟ್ ಮಿನಿಟ್ ಟಿಪ್ ಆಗಿ ನಾನು ನಿಮಗೆ ಏನನ್ನ ಹೇಳ್ತೀನಿ ಅಂದ್ರೆ, ಮೊದಲನೇದಾಗಿ ಫಾರ್ಮುಲಾಸ್ಗಳನ್ನ ನೀವು ಆಗಿ ಈಚ್ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಫಾರ್ಮುಲಾಸ್ಗಳು ನೀವು ಥರೋ ಆಗಿರ್ಬೇಕು. ಸೊ ಬೇಸಿಕಲಿ ನಾನು ತುಂಬಾ ಸಲ ಹೇಳ್ತೀನಿ, ಫಾರ್ಮುಲಾಸ್ಗಳನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಶೀಟ್ ಅಲ್ಲಿ ಲಿಸ್ಟ್ ಮಾಡಿ. ಓಕೆ, ಚಾಪ್ಟರ್ ವೈಸ್ ಲಿಸ್ಟ್ ಮಾಡಿಬಿಟ್ಟು ನೀವು ಗೋಡೆಗಳಲ್ಲಿ, ಮನೆಯಲ್ಲಿ, ಸ್ಟಡಿ ರೂಮಲ್ಲಿ ಏನಿರ್ತಕ್ಕಂಥ ವಾಲ್ಸಿಗೆ ನೀವು ಸ್ಟಿಕ್ ಮಾಡಿದ್ರೆ, ಗೋಡೆಗೆ ಅಂಟಿಸಿದ್ರೆ ಪದೇ 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 ನೋಡ್ತಾ ನಿಮ್ಮ ತಲೆಯಲ್ಲಿ ಇರುತ್ತೆ. ಇವಾಗ್ಲೂ ಕೂಡ ನೀವು ಅದನ್ನ ಫಾಲೋ ಮಾಡಬಹುದು. ಓಕೆನಾ? ಡನ್. ಇದಾದ್ಮೇಲೆ ಫಾರ್ಮುಲಾಸ್ಗಳನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡಿ ಕ್ವೆಶನ್ಗಳಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಕ್ವೆಶನ್ ಪೇಪರ್ ಬಂದ ತಕ್ಷಣ ನೀವು 15 ನಿಮಿಷ ನಿಮಗೆ ಟೈಮ್ ಕೊಡ್ತಾರೆ, ಆ ಕ್ವೆಶನ್ಗಳನ್ನ ನೀಟಾಗಿ ಓದಿ. ಓಕೆ, ಯಾವೆಲ್ಲ ಕ್ವೆಶನ್ಗಳು ತುಂಬಾ ನೀವು ಪರ್ಫೆಕ್ಟ್ ಇದ್ದೀರಾ, ಎಸ್ ಡೆಫಿನೆಟ್ಲಿ ಐ ಕ್ಯಾನ್ ಸಾಲ್ವ್ ಇಟ್ 100% ಅಂತ ಅನ್ಸುತ್ತೋ ಅದನ್ನ ಪೆನ್ಸಿಲಿಂದ ಟಿಕ್ ಮಾಡ್ಕೊಂಡಿರ್ರಿ. ಓಕೆ, ಸೊ ಪೆನ್ಸಿಲಿಂದ ಟಿಕ್ ಮಾಡ್ಕೊಂಡಾಗ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ. ಓಕೆ, ಸೊ ಈ ಕ್ವೆಶನ್ಸ್ಗಳು ನಾನು ಆಲ್ರೆಡಿ ಪರ್ಫೆಕ್ಟ್ ಇದ್ದೀನಿ, ಇವನ್ನೆಲ್ಲ ಸಾಲ್ವ್ ಮಾಡ್ಬೋದು. ಈ ಒಂದು ಮೇನ್ ಅಲ್ಲಿ ಈ ಕ್ವೆಶನ್ಸ್ಗಳು ಆಲ್ರೆಡಿ ಇದೆ. ಓಕೆ, ಅಂಡ್ ದೆನ್ ಕ್ವೆಶನ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ, ಸೇ ಫಾರ್ ಎಕ್ಸಾಂಪಲ್ ಒಂದು ಕ್ವೆಶನ್ ಇದೆ ಅಂತ ಇಟ್ಕೊಳ್ಳಿ, ಪ್ರೂವಿಂಗ್ ಕ್ವೆಶನ್ ಯಾವ್ದಾದ್ರು ಇರಬಹುದು. ಮಾರ್ಕ್ಸ್ ನ ಮೇಲೆ ನೀವು ಅದನ್ನ ಸ್ಟೆಪ್ ವೈಸ್ ಬರಿತಾ ಹೋಗ್ರಿ. ಈಗ ಸೇ ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸ್ ಇದೆ ಅಂದ್ರೆ ಮಿನಿಮಮ್ ಒಂದು 4 to 5 ಸ್ಟೆಪ್ಸ್ ನೀವು ನೀಟಾಗಿ ಬರೀಬೇಕು. ಅರ್ಥ ಆಗ್ತಿದೆನಾ? ಈಗ ನೋಡ್ರಿ, ರೂಟ್ 1 + sin a, ಹೌದಾ, ಡಿವೈಡೆಡ್ ಬೈ 1 - sin a, ಇದನ್ನ LHS. ಸೊ ನೀವು ರೆಪ್ರೆಸೆಂಟ್ ಏನ್ ಮಾಡ್ತಿರಲ್ಲ ಅದನ್ನ ನೀಟಾಗಿ ರೆಪ್ರೆಸೆಂಟ್ ಮಾಡಿ, ಸ್ಟೆಪ್ ವೈಸ್ ಬರಿತಾ ಹೋಗ್ರಿ, ಸಚ್ ದಟ್ ಎಕ್ಸಾಮಿನರಿಗೆ ಗೊತ್ತಾಗತ್ತೆ. ಓಕೆ, ಅದನ್ನ ವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ಟೀಚರ್ಸ್ ಗಳಿಗೆ ಗೊತ್ತಾಗತ್ತೆ, ಎಸ್ ಕ್ಲಿಯರ್ ಆಗಿ ಬರೆದಿದ್ದಾರೆ ತುಂಬಾ ಅಂತ. ಸೊ ನೀವು ಸ್ಟೆಪ್ ವೈಸ್ ಎಷ್ಟು ನೀಟಾಗಿ ಬರಿತಾ ಹೋಗ್ತಿರೋ ಅಷ್ಟು ಅವರಿಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಎಸ್, ಹಿ ನೋಸ್ ಎವ್ರಿಥಿಂಗ್, ಶಿ ನೋಸ್ ಎವ್ರಿಥಿಂಗ್, ಶಿ ಈಸ್ ಪರ್ಫೆಕ್ಟ್ ಆರ್ ಹಿ ಈಸ್ ಪರ್ಫೆಕ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಅಂತ. ಓಕೆ, ಈವೆನ್ ದೋ ನೀವೆಲ್ಲಾ ಕರೆಕ್ಟ್ ಆಗಿ ಮಾಡಿ ಲಾಸ್ಟಿಗೆ ಆನ್ಸರ್ ತಪ್ಪಾದ್ರೂ ಚಿಂತೆ ಇಲ್ಲ, ಅದಕ್ಕೆ 1 ಮಾರ್ಕ್ಸ್ ಕಟ್ ಮಾಡಬಹುದು. ಬಿಟ್ರೆ ಬಾಕಿ ಎಲ್ಲ ಸ್ಟೆಪ್ಸ್ ಗಳು ಕರೆಕ್ಟ್ ಆಗಿತ್ತು ಅಂದ್ರೆ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಗ್ತಿದೆನಾ? ಸೊ ಯಾವುದೇ ಪ್ರಶ್ನೆಯನ್ನು ಕೂಡ ಖಾಲಿಯಾಗಿ ಬಿಟ್ಟು ಬರಬೇಡಿ. ಅರ್ಥ ಆಗ್ತಿದೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಇದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀರಿ. ಹೌದಾ? ಇದನ್ನ ರ್ಯಾಷನಲೈಸ್ ಮಾಡ್ತೀರಾ, ಡಿನೋಮಿನೇಟರ್ ಅನ್ನು, ಅದನ್ನ ಬರೀರಿ. ರ್ಯಾಷನಲೈಸ್ ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಬರೀರಿ. ಸೊ ಸ್ಟೆಪ್ ವೈಸ್ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಇರೋದನ್ನ ಎಲಾಬ್ರೇಟ್ ಮಾಡಿ ಬರೀರಿ. ಎಲಾಬ್ರೇಟ್ ಮಾಡೋದು ಅನ್ನೋದಕ್ಕಿಂತ ಅದಕ್ಕೆ ಸ್ಟೆಪ್ಸ್, ಇಟ್ ಈಸ್ ರಿಕ್ವೈರ್ಡ್, ಇಟ್ ನೀಡ್ಸ್ ದ ಸ್ಟೆಪ್ಸ್. ಸೊ ಅದೇ ರೀತಿ ನೀವು ಸ್ಟೆಪ್ಗಳನ್ನ ಬರಿತಾ ಹೋಗಿ. ಓಕೆ, ಸ್ಟೆಪ್ ವೈಸ್ ಬರೆಯೋದಾಗಿರ್ಬೋದು,
ಆಸ್ ಅಂಡ್ ವೆನ್ ಇಟ್ ಈಸ್ ರಿಕ್ವೈರ್ಡ್ ಯು ನೀಡ್ ಟು ಅಪ್ಲೈ ದ ಫಾರ್ಮುಲಾಸ್. ಸೊ ಕ್ವೆಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಫಾರ್ಮುಲಾ ಎಲ್ಲ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಹಾಗಾಗಿ ಕ್ವೆಶನ್ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಫಾರ್ಮುಲಾಸ್ಗಳನ್ನ ಥರೋ ಮಾಡ್ಕೊಂಡು ಹೋಗಿ ಎಲ್ಲ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಪ್ರಾಕ್ಟೀಸ್ ಇಂದ ಗೊತ್ತಾಗುವಂಥದ್ದು. ಡನ್. ಮತ್ತೊಮ್ಮೆ ಹೇಳ್ತಿದ್ದೀನಿ, ಪ್ರಿಪರೇಟರಿ ಎಕ್ಸಾಮ್ ನಿಮ್ಮನ್ನ ತಿದ್ಲಿಕ್ಕೆ ಬಂದಿರುವಂಥದ್ದು. ಇದಾದ್ಮೇಲೆ ಮತ್ತೆ ಪ್ರಿಪರೇಟರಿ ಬಂದೇ ಬರುತ್ತೆ. ಆದ್ರೆ ಎಲ್ಲಾ ದಿನವೂ ಸಂಡೇ ಆಗಿರೋದಿಲ್ಲ. ಹಾಗೆ ಎಲ್ಲಾ ಪ್ರಿಪರೇಟರಿಗಳನ್ನು ಚಾನ್ಸ್ ಆಗಿ ತಗೋಬೇಡ್ರಿ. ದಿಸ್ ಇಸ್ ಯುವರ್ ಫಸ್ಟ್ ಪ್ರಿಪರೇಟರಿ. ನೀವು ತುಂಬಾ ಚೆನ್ನಾಗಿ ಥರೋ ಆಗಿ ಕಲ್ತಿದ್ದೀರಾ ಅಂತಂದ್ರೆ ತುಂಬಾ ಸಂತೋಷ, ಒಳ್ಳೇದು. ಆದ್ರೆ ಇನ್ನು ಕಲಿಯೋ ಹಂತದಲ್ಲಿದ್ದೀರಾ, ಆದ್ರೆ ಒಂದ್ ಮಟ್ಟಿಗೆ ಕಲ್ತಿದ್ದೀರಾ, ನನಗೆ ಇನ್ನು ಕಲಿಯೋ ಒಂದು ಏನಂತ ಹೇಳ್ತೀವಿ ಎಕ್ಸೈಟ್ಮೆಂಟ್ ಇದೆ ಅಂದ್ರೆ ಈ ಪ್ರಿಪರೇಟರಿನ ಚಾಲೆಂಜಿಂಗ್ ಆಗಿ ತಗೊಳ್ರಿ. ಎಲ್ಲಿ ಎಡವ್ತಿದಿರೋ ನೋಡ್ಕೊಳ್ಳಿ, ನಿಮ್ಮ ವೀಕ್ನೆಸ್ ಏನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಿಪರೇಟರಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡ್ರಿ. ಅದಾದ್ಮೇಲೆ ಡೆಫಿನೆಟ್ಲಿ ಆನ್ಯುವಲ್ ಎಕ್ಸಾಮಿಗೆ ಅದು ನಿಮಗೆ ಫ್ರೂಟ್ಫುಲ್ ಆಗೇ ಆಗುತ್ತೆ. ಆಲ್ ರೈಟ್ ಮಕ್ಕಳೇ, ಸೊ ಇಷ್ಟ ಹೇಳ್ತಾ ಭಯ ಬೇಡ, ಟೆನ್ಷನ್ ಬೇಡ, ಕೂಲ್ ಆಗಿರ್ರಿ, ಕಾಮ್ ಆಗಿರ್ರಿ. ಟೆನ್ಷನ್ ಅನ್ಸಿದ್ರೆ ಒಂದೆರಡು ನಿಮಿಷ ಫಾಸ್ಟ್ ಬ್ರೀತ್ ಮಾಡ್ರಿ, ಅಂದ್ರೆ ಉಸಿರು ಒಳಗೆ ತಗೊಳ್ಳೋದು, ಇನ್ಹೇಲ್ ಎಕ್ಸೇಲ್ ಮಾಡಿ. ಓಕೆ, ಸ್ಟೇ ಕೂಲ್, ಕಾಮ್. ಹಾಗೆ ಟೈಮಿಗೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಏನಿರುತ್ತಲ್ಲ, ಅಂದ್ರೆ ನಿಮ್ಮ ಸ್ಕೂಲಲ್ಲೇ ಆಕ್ಚುಲಿ, ಹೌದಾ, ದಿಸ್ ಇಸ್ ನಾಟ್ ಎ ಫೈನಲ್ ಎಕ್ಸಾಮ್, ನಿಮ್ಮ ಸ್ಕೂಲ್ಗಳಲ್ಲೇ ನೀವು ರೈಟ್ ಟೈಮಿಗೆ ಇರ್ರಿ, ಟೈಮ್ ಮೇಂಟೈನ್ ಮಾಡಿ. ಓಕೆ, ನಿಮ್ಮ ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ ಪೆನ್, ಪೆನ್ಸಿಲ್, ಹೌದಾ, ಬೇಕಾಗಿರುವಂತಹ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ಗಳು ಎಲ್ಲವನ್ನ ಇಟ್ಕೊಂಡು ಹೋಗಿ. ರಬ್ಬರ್ ಆಗಿರ್ಬೋದು, ಸ್ಕೇಲ್ ಆಗಿರಬಹುದು, ಹೌದಾ, ಪೆನ್ಸಿಲ್ ಆಗಿರಬಹುದು, ಪ್ರೊಟ್ರಾಕ್ಟರ್ ಆಗಿರಬಹುದು, ಎಲ್ಲವನ್ನ ಕೂಡ ನೀವು ನಿಮ್ಮ ಹತ್ರ ಇಟ್ಕೊಂಡು ಚೆಕ್ ಮಾಡ್ಕೊಂಡು ಹೋಗಿ. ದಿಸ್ ಇಸ್ ಬೇಸಿಕ್ ಆಕ್ಚುಲಿ, ಬಟ್ ಐ ಆಮ್ ಟೆಲಿಂಗ್ ಯು. ಓಕೆ, ಆಲ್ ರೈಟ್ ಮಕ್ಕಳೇ, ಇಷ್ಟು ಹೇಳ್ತಾ ಇದನ್ನ ನೀವು ಮರಿಬಾರ್ದು, ಸ್ಟೆಪ್ ವೈಸ್ ಬರೆಯೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.